ಗುಡ್ ಮಾರ್ನಿಂಗ್ ಗಾಯ್ಸ್, ಅನದರ್ ಡೇ ಅನದರ್ ಲಾಗ್. ಇವತ್ತಿನ ಲಾಗಲ್ಲಿ ಅಪ್ಡೇಟ್ ಕೊಡ್ತೀನಿ ಲಾಗ್ ಬಗ್ಗೆ. ಏನು ಲಾಗ್ ಮಾಡಿದೆ, ಎಷ್ಟು ದಿನ ಲಾಗ್ ಆಯ್ತು ಸ್ಟಾರ್ಟ್ ಮಾಡಿದೆ, ಮುಂದೆ ಏನು ಲಾಗು ಅಂತ, ಮುಂದೇನು ಪ್ಲ್ಯಾನ್ ಅಂತ. ಡೈಲಿ ಲೈಫಲ್ಲಿ ಡೈಲಿ ಲಾಗಲ್ಲಿ ಡೈಲಿ ಲೈಫ್ ಎಷ್ಟು ದಿನ ಅಂತ ತೋರಿಸೋದು ಬೋರ್ ಆಗುತ್ತೆ ಅಂತ ನನಗೂ ಗೊತ್ತು. ಬಟ್ ಅದ್ರ ಬಗ್ಗೆ ಹೇಳ್ತೀನಿ ಏನು ಅಂತ. ಸದ್ಯಕ್ಕೆ ಇಟ್ಸ್ ಬೀನ್ ಎ ವೆರಿ ಕ್ಲೌಡಿ ಮಾರ್ನಿಂಗ್, CLOUDY ಕ್ಲೌಡಿ. ಇವತ್ತಿನ ಇಂಡಕ್ಷನ್ ಕುಕ್ಕಿಂಗ್ ಸ್ಪೆಷಲ್ ಶಾವಿಗೆ ಬಾತ್ ಪ್ರಿಪೇರ್ಡ್ ಬೈ ಮಿಸ್ಟರ್ ಪೂನಿಚ್. ಸೊ ಅಪ್ಡೇಟ್ ಏನಪ್ಪ ಅಂತಂದರೆ, ಅಪ್ಡೇಟ್ ಅನ್ನೋಕ್ಕಿಂತ ಲೈಕ್ ಮುಂಚೆ ನಾನು ಕರೆಕ್ಟಾಗಿ ಬೆಳಗ್ಗೆ 8 ಗಂಟೆಗೆ ಕರೆಕ್ಟಾಗಿ ವ್ಲಾಗ್ ಪೋಸ್ಟ್ ಮಾಡ್ತಿದ್ದೆ, ಬೆಳಗ್ಗೆ 8 ಗಂಟೆಗೆ. ಬಟ್ ಆಮೇಲೆ ಯಾರೋ ಅನ್ನೋಕ್ಕಿಂತ ಯೂಟ್ಯೂಬಲ್ಲಿ ನೋಡಿದೆ 2 ಗಂಟೆಗೆ ಪೋಸ್ಟ್ ಮಾಡಬೇಕು ಅಂತ. ಸೊ 8 ಗಂಟೆಯಿಂದ 2 ಗಂಟೆಗೆ ಶಿಫ್ಟ್ ಆದೆ. ಇವಾಗ ಅದು 2 ಗಂಟೆಗೆ ಪೋಸ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ. 2 ಗಂಟೆ ಇದ್ದಿದ್ದು 2 ಗಂಟೆ ಆಯಿತು, ಇವಾಗ 2 ಗಂಟೆ ಇದ್ದಿದ್ದು 4 ಗಂಟೆ ಆಗ್ತಿದೆ. ಸೊ ಇನ್ಮೇಲೆ ಹೆಂಗೆ ಅಂದರೆ ಮತ್ತೆ ವಾಪಸ್ಸು 8 ಗಂಟೆಗೆ ಹೋಗೋಣ ಅಂತ, 8ರಿಂದ 9 ಗಂಟೆ ಒಳಗೆ ಬೆಳಗ್ಗೆ ಡೈಲಿ ಒಂದೊಂದು ಲಾಗ್ ಹಾಕೋಣ ಅಂತ. ಸೊ ಅದೇ ಅಪ್ಡೇಟ್ ಅಂದರೆ ಏನಿಲ್ಲ. ಇನ್ನೊಂದು ಅಪ್ಡೇಟ್ ಏನು ಅಂದರೆ, ನನ್ನ ಫ್ರೆಂಡ್ ಮನೆಗೆ ಹೋಗಿ ಹೇಳ್ತೀನಿ. ಪುನಿ ಬರ್ತಾ ಇದ್ದಾನೆ. ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾಯಿದ್ದೀವಿ, ಇಲ್ಲಿ ನೀರಿಲ್ಲ ಅಂಥೇಳಿ. ಅಲ್ಲಿಗೋಗಿ ಅಪ್ಡೇಟ್ ಹೇಳ್ತೀನಿ ಏನು ಅಂತ. ಒಳ್ಳೆ ತಿಂಡಿ ಆಯಿತು. ಒಳ್ಳೆ ತಿಂಡಿ ತಿಂದು ನಾವು ಆರಾಮಾಗಿ ಬ್ಯಾಚುಲರ್ಸ್ ಇರೋಣ ಅಂದರೆ, ಈ ಮದುವೆ ಆದರೂ ಆರಾಮಾಗಿರೋದು ಬಿಡೋದೇ ಇಲ್ಲ. ಈ ಶೆಟ್ಟಿ ತಡೆ ತೋರಿಸ್ತೀನಿ ನೋಡಿ. ವೈನಿ ಸತತವಾಗಿ ಈ ವಾರದಲ್ಲಿ 3ನೇ ದಿನ ನಿಮ್ಮನ್ನು ಆಫೀಸಿಗೆ ಕಳಿಸಿ ಈ ಥರ ಕಳ್ಳನ ಥರ ಬ್ಯಾಚುಲರ್ಸ್ ಲೈಫ್ ಲೀಡ್ ಮಾಡ್ತಾನೆ. ಕ್ಲಾಸ್ ತಗೊಳ್ಳಿ ಇವನಿಗೆ. ಇದರ ಹೆಸರು ಚೋಟು ಅಂತೆ. ಹಾಯ್ ಚೋಟು. ಹಲೋ ಚೋಟು. ಏಜ್ ಆಗಿದೆ ಚೋಟು ಪಾಪ. ಐಬ್ರೋಸ್ ಎಲ್ಲ ವೈಟ್ ಆಗಿದೆ ನೋಡಿ. ಇಲ್ಲಿ ಬ್ಯಾಚುಲರ್ಸ್ ಲೈಫ್ ಹೆಂಗೆ ಲೀಡ್ ಮಾಡ್ತಾನೆ. ಎಲ್ಲರೂ ಮದುವೆ ಆದಮೇಲೆ MRL ಸಿಕ್ಕರೆ ಇವ್ರು ಮಾತ್ರ ಡೈಲಿ ಟೀ ಇವ್ನು ಖುಷಿಯಾಗಿದ್ದಾನೆ. ನಂಗೆ ನೋಡೋಕ್ಕಾಗ್ತಾ ಇಲ್ಲ ಇವ್ನು ಖುಷಿಯಾಗಿರೋದು. ಮಿಸ್ಟರ್ ಅನಿಲ್, ಪ್ಲೀಸ್ ಡೂ ಸಮಥಿಂಗ್. ತೆರೆದಿದೆ ಮನೆ ಓ ಬಾತಿತಿ. ವಾವ್, ಆಯ್ತಾಳು ನಿಮ್ಮ ಟೀ ಶರ್ಟ್ ಕಲರೇ ಸೂಪರ್. ಕೆಲಸ ಕಾರ್ಯ ಮಾಡೋ ಅಂದರೆ ಯಾರದು? ಲೇ, ನಿಂಗೆ ನಾಚಿಕೆ ಆಗಲ್ಲೇ? ಹೆಂಗಂದ ಗೊತ್ತಾ ನೀವು ಬಂದ ತಕ್ಷಣ? ಏನಂದ? ಬಂದ್ರಪ್ಪ ಅನ್ನ ಯಾರು ಅಂದ್ರೆ ಹೋಗಿತ್ತು ನನ್ನ ಮಕ್ಕಳು ಅಂತ. ನನಗೆ ಯಾಕೋ ನಾನು ಹೇಳ್ತೀನಿ. ಅವನು ಸಾಕ್ಷಿ, ಹೇಳ್ಬಿಡು ನನ್ನ ಇಲ್ಲ ನೋಡ್ಲಿ. ಅವನು ಸಾಕ್ಷಿ ಫ್ರೆಂಡ್ ಕಣೋ, ಹಂಗೆಲ್ಲ ಹೇಳಲ್ಲ. ಸಾಕ್ಷಿ ನಾಡಿದ್ಯಾ? ಇಲ್ಲ, ಕಳಿಸಿದ್ನಲ್ಲ ಅದು ಫ್ರೆಂಡ್. ಫ್ರೆಂಡ್ ಅಂದ್ರೆ ಫ್ರೆಂಡ್. ಒಂದು ಛತ್ರಿಗೆ ಬಿದ್ದೋಗಿದ್ದಾನ ಅವನು. ಅದೇ ಹೇಳ್ತಿದ್ರೆ ಅವನು ಗೈಸ್, ಹೊಸ ಸಬ್ಸ್ಕ್ರೈಬರ್ ಬಂದಿದ್ದಾರೆ. ದಿಸ್ ಈಸ್ ಬಿಕಾಸ್ ಆಫ್ ಮೈ ಫ್ರೆಂಡ್. ಈಗ ಇನ್ನೂ 200 ಮಾಡಿಸ್ತೀನಿ ಅಂತ ನೋಡಿ. ಇಲ್ಲಿ ಎಷ್ಟು ಕಷ್ಟಪಡ್ತೀನಿ ಎಲ್ಲರಿಗೂ ಶೇರ್ ಮಾಡಿಕೊಂಡು. ಈ ವಿಡಿಯೋ ಮುಖಾಂತರ ನಾನು ಏನು ಹೇಳೋದಂದರೆ, ಶೆಟ್ಟಿ ಬೆಳಗ್ಗೆ ಟೀ ಕುಡಿಸೋದಲ್ಲ ಮಗನೇ, ಸಬ್ಸ್ಕ್ರೈಬರ್ ಕೊಡಿಸು. ಫ್ರೆಂಡ್ಸ್, ನನ್ನ ಲ್ಯಾಬ್ ಫುಲ್ ಸ್ಟೋರೇಜ್ ಆಗಿತ್ತು. ನನ್ನ ಫ್ರೆಂಡು ಮೆಕ್ಯಾನಿಕಲ್ ಇಂಜಿನಿಯರ್ ಆದ್ರೂ ಏನೋ ದಬ್ಬಾಕ್ತೀನಿ ಅಂತ ಮಾಡ್ತಾ ಇದ್ದಾನೆ. ಸಿಟ್ಟಲ್ಲಿ ಯಾರು ಇನ್ಸ್ಟಾಲ್ ಮಾಡ್ತಾರೋ ಗೊತ್ತಿಲ್ಲ. ಶೆಟ್ಟಿ ರೀಲ್ ಅಂತ ಇದ್ದೀನಿ. ಈ ವಿಡಿಯೋ ಈಗ ನೋಡ್ತಾ ಇದ್ರೆ ವೇಸ್ಟ್. ನೀನು ಬರೀ ಊಟಕ್ಕಂತ ಮೆಸೇಜ್ ಮಾಡ್ತೀಯಲ್ಲ, ಏನಾದ್ರು ಪ್ರೊಡಕ್ಟಿವ್ ಮೆಸೇಜ್ ಮಾಡು. ಬರೀ ಪ್ರೊಡಕ್ಟಿವ್ ಅಂತ ಮೆಸೇಜ್ ಮಾಡಲ್ಲ, ಬರೀ ತಿನ್ನೋದು ಅದು ಇದು ಸಂಸಾರಸ್ಥ ನಮ್ಗೆ ಹಾಳು ಮಾಡೋದು. ಟೀಗೆ ಚಾಗೆ ಕುಡ್ದು ವೈನಿ ರೀಲ್ ಅಂತ. ಮತ್ತೆ ಈ ವಿಡಿಯೋ ನೋಡ್ತಾ ಇದ್ರೆ ಒಂಚೂರು ಬೈರಿ, ಕ್ಲಾಸ್ ತಗೊಳ್ಳಿ ಅವನಿಗೆ. ಆಯ್ತು 200 ಪಾರ್ಟಿ. 200 ಒಂದೊಳ್ಳೆ ಸ್ನಾನ ಆಯಿತು. 2 ದಿನ ಆಗಿತ್ತು ಸ್ನಾನ ಮಾಡಿ. 2 ಲಾಗಲ್ಲಿ ಒಂದೇ ಟಿ ಶರ್ಟ್ ಹಾಕ್ಕೊಂಡಿದ್ದೆ. 2 ದಿನ ಆದಮೇಲೆ ನಮ್ಮ ಫ್ರೆಂಡ್ ಮನೇಲಿ ಒಂದೊಳ್ಳೆ ಸ್ನಾನ ಆಗಿದೆ. ಇವಾಗ ಊಟಕ್ಕೆ ಹೋಗಬೇಕು ನಮ್ಮ ಸಚಿನ್ ಭಯ್ಯ ಹತ್ರ. ಬಟ್ ನನ್ನ ಫ್ರೆಂಡು ತುಂಬ ಹಾರ್ಡ್ ವರ್ಕರ್, ಅವ್ರ ಅಣ್ಣನ ಥರ ಅಲ್ಲ. ನೋಡಿ ಇಲ್ಲಿ ಹೆಂಗೆ ಕೆಲಸ ಮಾಡ್ತೇನೆ.
ಇಲ್ಲಿ ನೋಡಿದ್ರೆ ಅವ್ರ ಅಣ್ಣ ಕಾಲ್ ಮಾಡ್ತಿದ್ದಾನೆ. ಯಪ್ಪ ನೀವು ಬಡರಿ ಬೆಳ್ಳಗಿದ್ದೀರಾ, ನೀವೇ ಬೆಳ್ಳಗಿದ್ಯಾ ಬನ್ನಿ ಬರ. ಒಳ್ಳೆ ಊಟ ಆಯಿತು. ಊಟ ಮಾಡೋದೆಲ್ಲ ತೋರಿಸ್ಬಾರ್ದಂತೆ ಐತಾಳು ಹೇಳಿದ್ದಾರೆ, ಅದಕ್ಕೆ ಊಟ ಮಾಡೋದು ತೋರಿಸಿಲ್ಲ. ಇವಾಗ ಜ್ಯೂಸ್ ಕುಡಿಯೋಕೆ ಬಂದಿದ್ದೀವಿ. ನನ್ನ ಫ್ರೆಂಡ್ ನನಗೆ ತುಂಬ ಹೆಲ್ಪ್ ಮಾಡಿದ್ದಾನೆ ಕಣೋ. ನನ್ನ ಲ್ಯಾಪ್ ಎಲ್ಲ ಸರಿ ಮಾಡಿದ್ದಾನೆ. ಈ ಥರ ಮಾಡಿದ್ರೆ ಶಾಪ್ ಹಾಕೋತಾನೆ. ಜ್ಯೂಸ್ ಹೇಳಿದ್ದೀರಾ? ನೀವು ಮ್ಯಾಂಗೋ, ಮಸ್ತ್ ಮೆಲನ್, ಸಪೋಟ ಎಲ್ಲ ಇವಾಗೆಲ್ಲ ಕಲರ್ ಜ್ಯೂಸ್ ಬರುತ್ತೆ ಫ್ರೆಂಡ್. ನಾನು ಮೂಗಲ್ಲಿ ಕುಡಿತಾ ಇದ್ದೀನಿ, ನಿನ್ನ ಬಿಟ್ಟು ಬಂದಿದ್ದೆ ಬಾಯಲ್ಲಿ ಕುಡಿತಾ ಇಲ್ಲ. ನಾವು ರವಿಚಂದ್ರನ್ ಪಿಕ್ಚರ್ ನೋಡಿದಂಗೆ. ಯಾವುದು? ಈಗ ನಾವು ಜ್ಯೂಸ್ ಕುಡಿಯೋದು ಎಲ್ಲ ಥರದ ಹಣ್ಣು ಬರ್ತಾವೆ. ರವಿ ಮಾಮಾ ಜಿಂದಾಬಾದ್. ಕನ್ನಡ ಊಟ ಆಗುತ್ತೀರಿ. ಕನ್ನಡ ಬಾವುಟ. ಊಟನೇ ಮಾಡಲಿಲ್ಲ ಕಣೋ, ನಿನಗೆ ಪಲ್ಯ ಇಲ್ಲ ಪಾರ್ಸಲ್ಗೆ ಅಂತ. ಹಾಂ ಅಲ್ಲ ಮೊಸರು ತಗೋತೇನಂದ್ರಲ್ಲ, ತೊಗೊಂಡ ಮೊಸರು ಕೊಟ್ಟರು ಆಯ್ತು, ಎಲ್ಲ ಕೊಡಲಿ. ಅದು ನವೀನನ್ ದೊಡ್ಡ ಗುಣ. ಸಾರಿ, ಸಚಿನನ್ ದೊಡ್ಡ ಗುಣ. ಈ ನವೀನನ್ ದೊಡ್ಡ ಗುಣ ನೋಡಿಲಿ ಹೆಂಗಿದೆಲ್ಲ. ಹಾಂ ಆಯ್ತಾಳ ಬಾಯ್ ಬಾಯ್ ಕಣೋ. ಫಾಗ್ ಎಫೆಕ್ಟ್ ಕೊಡು ಹೆಂಗಳು, ಅಲ್ಲಿಂದ ಪಿಚಿಕಂತ ಹೋಗಿ. ಸೊ ಎಂಡ್ ಆಫ್ ದ ಡೇ ಮುಗಿತಾ ಬಂತು ಡೇ. ವ್ಲಾಗು ಮುಗ್ಸೋಕ್ಕೆ ಟೈಮ್ ಆಯಿತು. ಏನೋ ದೊಡ್ಡ ಇದ್ರ ಥರ ಮುಗಿಸೋ ಟೈಮ್ ಆಯ್ತು ಅಂತ. ಸೊ ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಹೇಳೋದಲ್ಲ ಅಪ್ಡೇಟ್ ಅಂದರೆ ಅದೇ. ಇನ್ಮೇಲೆ ಬೆಳಿಗ್ಗೆ ಲಾಗ್ ಹಾಕೋಣತ್ತ. ಎಲ್ಲ ದಿನ ಒಂದೇ ಥರ ಇರೋಕ್ಕಾಗಲ್ಲ. ಇವತ್ತು ಲೈಕ್ ಈಗ ಮುಗಿಸೋ ಟೈಮಲ್ಲಿ ಮೂಡಿಲ್ಲ, ಬಟ್ ಆದರೂ ಔಟ್ರೋ ಇಲ್ಲೋ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಆ ಥರ ಆಗುತ್ತೆ ಸಮ್ ಡೇಸು. ಬಟ್ ಆದರೂ ಲಾಗ್ ಮಾಡಲೇಬೇಕು ಅಂತ, ಡೈಲಿ ಲಾಗ್ ಒಂದೊಂದು ಹಾಕಬೇಕು ಅಂತ ಮಾಡ್ತಾಯಿರೋದು ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೆ. ಸೊ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಆ್ಯಂಡ್ ಖುಷಿ ವಿಷಯ ಏನು ಅಂದರೆ 200 ಸಬ್ಸ್ಕ್ರೈಬರ್ ಆಯ್ತು ಇವತ್ತು. ನಾನು ಜೂನ್ ಒಳಗೆ ಆಗುತ್ತೆ ಅಂದ್ಕೊಂಡಿದ್ದೆ, ಇವತ್ತೇ ಆಯಿತು. ಸೊ ಎಲ್ಲಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಯಾರ್ಯಾರು ವೀಡಿಯೋ ನೋಡ್ತೀರಾ, ಥ್ಯಾಂಕ್ ಯು ಸೊ ಮಚ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಸೊ ಯುವರ್ ಸಪೋರ್ಟ್, ಐ ನೀಡ್ ಯುವರ್ ಸಪೋರ್ಟ್. ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಸೊ ಈ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಗುಡ್ ನೈಟ್ ಆ್ಯಂಡ್ ಗುಡ್ ಡೇ.